ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸಾಮ್ರಾಟ್. ಏನು ಮಾಡ್ತಾಯಿದ್ದೀವಿ ಅಂದರೆ 23 ತಾರೀಕು ಡ್ರೀಮ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಡೆಕೋರೇಷನ್ ಆರ್ಡ್ರ್ ಐತೆ. ಅದ್ರ ಸಲುವಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಯಾವ ಥರ ಆಲ್ರೆಡಿ ಸ್ವಲ್ಪ ರೆಡಿ ಆಗೈತೆ. ಇವಾಗ ಇನ್ನೂ ರೆಡಿ ಮಾಡಬೇಕು. ನೋಡಿ ಈ ಥರ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಸ್ವಲ್ಪ ರೆಡಿ ಆಗೈತೆ. ಇವಾಗ ಈ ಫ್ರೇಮ್ ತಕ್ಕಾಗೆ ಫ್ಲವರ್ಗಳು ಡೆಕೋರೇಷನ್ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಫ್ಲವರ್ಗೆ ಈ ಥರ ಕಡ್ಡಿ ಬರುತ್ತೆ, ಈ ಥರ ಚುಚ್ಚಬೇಕು. ಈ ಥರ ನೋಡಿ, ಈ ಥರ ಅಂಟಿಸ್ಬೇಕು. ಮೊದಲು ಕಡ್ಡಿಗಳು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಡ್ಡಿಗಳನ್ನು ರೆಡಿ ಮಾಡಿಕೊಂಡು ಈ ಥರ ಗಮ್ಮಿಂದ ಈ ಥರ ಗಮ್ ಹಚ್ಚಬೇಕು. ಇದಕ್ಕೆ ಗಮ್ ಹಚ್ಚೋದಾದ್ಮೇಲೆ ಫ್ಲವರ್ಗೆ ಅಂಟಿಸ್ಬೇಕು. ನೋಡಿ ಈ ಥರ ಅಂಟಿಸ್ಬೇಕು. ಈ ಥರ ಮಾಡಿದ್ರೆ ಫ್ಲವರು ಎಲ್ಲಿ ಅಟ್ಯಾಚ್ ಮಾಡಿದ್ರು ಕೂಡ ಹುಚ್ಚೆಲ್ಲ ನೀಟಾಗಿ ಕುಂಡಿರುತ್ತೆ. ಆಮೇಲೆ ನೋಡಿ ಈ ಥರ ಲಿವಿಸ್ಗಳು ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲರೂ ಅಂದ್ಕೊಳ್ತಾರೆ ಫ್ಲವರ್ ಡೆಕೋರೇಷನ್ದವರು ಬರ್ತಾರೆ, ಒಂದೆರಡು ಬೆಲ್ಟ್ಗಳು ಹಚ್ಬಿಟ್ಟು ಡೆಕೋರೇಷನ್ ಮಾಡಿಬಿಟ್ಟು ಆಮೇಲೆ ನೈಟ್ ಬಂದು ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ 5,000 6,000 ಅಂತ. ಆದರೆ ಡೆಕೋರೇಷನ್ ಹಿಂದಿರೋ ಕಷ್ಟ ಬಹಳಷ್ಟಿದೆ. ನೋಡ್ಕೊಳ್ಳಿ, ಈ ಥರ ರೆಡಿ ಮಾಡ್ಕೊಳ್ಬೇಕೆಲ್ಲ. ಪ್ರತಿಯೊಂದನ್ನು ಈ ಥರ ರೆಡಿ ಮಾಡ್ಕೊಳ್ಬೇಕು. ಈ ಥರ ಫ್ಲವರ್ಗಳಾಗಲಿ, ಈ ಥರ ಲಿವಿಸ್ಗಳಾಗಲಿ, ನೋಡಿ ಈ ಥರ ಎಲೆಗಳು, ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ಬೇಕು. ಡೆಕೋರೇಷನ್ ತುಂಬ ಕಷ್ಟ ಇದೆ, ಆದರೆ ನೋಡೋರಿಗೆ ಮಾತ್ರ ಸಿಂಪಲಾಗಿ ಕಾಣುತ್ತೆ. ಇವರೇನಪ್ಪ ಬರ್ತಾರೆ, ಡೆಕೋರೇಷನ್ ಮಾಡ್ತಾರೆ, ಮತ್ತು ಕಿತ್ಕೊಂಡು ಹೋಗ್ತಾರೆ, ಅದಕ್ಕೆ 5,000 6,000 ಅಂತ. ಆದರೆ ಡೆಕೋರೇಷನ್ ಮಾಡೋದು ತುಂಬ ಕಷ್ಟ ಇದೆ. ಮುಂದಿನ ವಿಡಿಯೋದಲ್ಲಿ ಯಾವ ಥರ ಒಂದು ಫ್ರೇಮ್ನ ಡೆಕೋರೇಷನ್ ರೆಡಿ ಮಾಡೋದಂತ ಹೇಳ್ತೀನಿ. ಅಲ್ಲಿವರೆಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.